ಆಪರೇಷನ್ನಿಂದ ಇನ್ನೂ ಹಿಂದೆ ಸರಿದಿಲ್ಲ ಬಿಜೆಪಿ. ಸಿಎಲ್ಪಿ ಸಭೆ ನಂತರ ನಿರ್ಧಾರವಾಗಲಿದೆ ರಣತಂತ್ರ. ವರ್ಕೌಟ್ ಆಗುತ್ತಾ ಕೇಸರಿ ನಾಯಕರ ಪ್ಲಾನ್? ಆಪರೇಷನ್ ಕಮಲ ಹೈಡ್ರಾಮಾ ಬೆನ್ನಲ್ಲೇ ಸಿಎಲ್ಪಿ ಮೀಟಿಂಗ್ ಇವತ್ತು ನಡೆಯಲಿದ್ದು, ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ನಡೆಯಲಿದೆ. ಶಾಸಕಾಂಗ ಸಭೆಗೆ ಎಲ್ಲಾ ಶಾಸಕರು ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ. ಒಂದು ವೇಳೆ ಸಭೆಗೆ ಗೈರಾದರೆ ಗಂಭೀರ ಪರಿಣಾಮ ಎದುರಿಸುವಿರಿ, ಸ್ವಇಚ್ಛೆಯಿಂದ ಪಕ್ಷದ ಸದಸ್ಯತ್ವ ಬಿಟ್ಟಿದ್ದೀರಿ ಅಂತ ಪರಿಗಣನೆ ಮಾಡಲಾಗುತ್ತೆ ಅಂತ, ಹಾಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನುಚ್ಛೇದ 10ರ ಅನ್ವಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಕಾಂಗ್ರೆಸ್ ಶಾಸಕರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಇವರ ಈ ಎಚ್ಚರಿಕೆಯನ್ನ ಪರಿಗಣಿಸಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಾಗ್ತಾರಾ ಅಥವಾ ಇದನ್ನ ಧಿಕ್ಕರಿಸಿ ಯಾರಾದ್ರೂ ಮುಂದುವರಿತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನು ಈ ಒಂದು ಲೆಕ್ಕಾಚಾರ ಬಿಜೆಪಿಗೂ ಕೂಡ ವರ ಆಗತ್ತಾ ಶಾಪ ಆಗತ್ತಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುವಂತಹ ಸಮಯ. ಯಾಕಂದ್ರೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಯಾವೆಲ್ಲ ಶಾಸಕರು ಭಾಗಿಯಾಗ್ತಾರೆ, ಯಾರು ಭಾಗಿಯಾಗೋದಿಲ್ಲ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿ ಮುಂದಿನ ಹೆಜ್ಜೆ ಇಡೋದಕ್ಕೆ ಬಿಜೆಪಿ ಕೂಡ ಒಂದು ಕಡೆಯಿಂದ ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ಹೊಂದಿರುವ ಹಿನ್ನೆಲೆಯಲ್ಲಿ ಇವತ್ತಿನ ಸಿಎಲ್ಪಿ ಮೀಟಿಂಗ್ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್. ಪ್ರಸನ್ನ, ಈಗ ಸಿಎಲ್ಪಿ ಮೀಟಿಂಗ್ ಇವತ್ತು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಇದು ಕಾಂಗ್ರೆಸ್ಗೆ ಎಷ್ಟು ಮುಖ್ಯವೋ ಅದಕ್ಕಿಂತ ಬಿಜೆಪಿಗೆ ಇದರ ಮೇಲೆ ಕಣ್ಣು ಜಾಸ್ತಿ ಅನ್ಸತ್ತಲ್ವಾ? ಖಂಡಿತ ಸುಕನ್ಯಾ, ಇವತ್ತು ಮಧ್ಯಾಹ್ನ 3:30 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನ ಕರೆಯಲಾಗಿದೆ. ಎಲ್ಲಾ ತನ್ನ ಶಾಸಕರಿಗೂ ಕೂಡ ವಿಪ್ ಅನ್ನ ನೀಡಿರುವಂತಹ ಸಿದ್ದರಾಮಯ್ಯನವರು ಈ ಶಾಸಕಾಂಗ ಸಭೆಗೆ ಕಡ್ಡಾಯವಾಗಿ ಹಾಜರಾಗಲೇಬೇಕು, ಇಲ್ಲದೆ ಹೋದಲ್ಲಿ ಯಾರಾದರೂ ಗೈರಾದ ಪಕ್ಷದಲ್ಲಿ ಅದನ್ನ ಪಕ್ಷ ಗಂಭೀರವಾಗಿ ಪರಿಗಣಿಸಿ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆಯೂ ಕೂಡ ಹಿಂದೇಟು ಹಾಕೋದಿಲ್ಲ ಅನ್ನುವಂತ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿಯೇ ಈಗಾಗಲೇ ಮುಂಬೈಗೆ ತೆರಳಿರುವಂತಹ 4 ಶಾಸಕರು ಇವತ್ತಿನ ಸಿಎಲ್ಪಿ ಮೀಟಿಂಗಿಗೆ ಶಾಸಕಾಂಗ ಸಭೆಗೆ ಬರ್ತಾರಾ ಅನ್ನುವಂತಹ ದೊಡ್ಡ ಯಕ್ಷ ಪ್ರಶ್ನೆ ಮೂಡಿದೆ. ಅಂದ್ರೆ ಈಗಾಗಲೇ ನಿನ್ನೆ ಶಾಸಕ ನಾಗೇಂದ್ರ ಕೂಡ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿದ್ರು. ಆದ್ರೆ ಉಮೇಶ್ ಜಾಧವ್ ಮತ್ತು ಮಹೇಶ್ ಕುಮಟಳ್ಳಿ ಹಾಗೂ ಟಿವಿನಿಂದ ಬ್ಯಾನ್ ಆದ ಶಾಸಕ 3 ಮಾತ್ರ ಇನ್ನೂ ಕೂಡ ಮುಂಬೈನಲ್ಲೇ ಉಳ್ಕೊಂಡಿದ್ದಾರೆ. ಹೀಗಾಗಿ ಅವರು ಇವತ್ತು ಸಿಎಲ್ಪಿ ಮೀಟಿಂಗಿಗೆ ಬರ್ತಾರಾ ಮತ್ತು ಉಳಿದಂತಹ ಅಸಮಾಧಾನಿತ ಶಾಸಕರು ಕೂಡ ಸಿಎಲ್ಪಿ ಮೀಟಿಂಗಿಗೆ ಬರ್ತಾರಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಇನ್ನು ಈಗಾಗಲೇ ಕಾಂಗ್ರೆಸ್ನ ನಾಯಕರು ಒಂದು 12 ಶಾಸಕರ ಪಟ್ಟಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಪಟ್ಟಿಯಲ್ಲಿ ಇರುವಂತಹ ಶಾಸಕರು ಇವತ್ತು ಶಾಸಕಾಂಗ ಸಭೆಗೆ ಬರ್ತಾರಾ ಅನ್ನುವಂತಹ ಒಂದು ಕುತೂಹಲ ರಾಜ್ಯ ನಾಯಕರಿಗೂ ಕೂಡ ಇದೆ. ಇವತ್ತಿನ ಸಭೆಗೆ ಶಾಸಕರು ಗೈರಾಗಿದ್ದೇ ಹೌದು ಅಂತಾದ್ರೆ ಆಪರೇಷನ್ ಕಮಲ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಿದೆ ಮತ್ತು ಅದನ್ನ ಕೊನೆಯ ಹಂತದಲ್ಲಿ ಸಾಧಿಸೋದಕ್ಕೆ ಮಾತ್ರ ಬಿಜೆಪಿ ಫೇಲ್ ಆಯ್ತು. ಇನ್ನುಳಿದಂತೆ ಬಿಜೆಪಿಯ ಈ ಒಂದು ಆಪರೇಷನ್ ಕಮಲದ ವಿರುದ್ಧ ತಮ್ಮ ಶಾಸಕರನ್ನ ಒಗ್ಗಟ್ಟು ಮೂಡಿಸೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯ ಆಗಿಲ್ಲ ಅನ್ನೋ ಸಂದೇಶ ಕೂಡ ರವಾನೆ ಆಗುತ್ತೆ. ಹೀಗಾಗಿ ಇವತ್ತು ಮಧ್ಯಾಹ್ನ ನಡೀಬೇಕಿರುವಂತಹ ಶಾಸಕಾಂಗ ಸಭೆಯ ಕಡೆಗೆ ಎಲ್ಲರ ಚಿತ್ತ ನೆಟ್ಟಿದೆ ಸುಕನ್ಯಾ. ಧನ್ಯವಾದ ಪ್ರಸನ್ನ.